ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಆನ್ಲೈನಲ್ಲಿ ಇರುವಂಥ ಒಂದು ನವಿಲ್ ಡಿಸೈನ್ ಇರುವಂಥ ಪಿಕೋ ಡಿಸೈನ್ ಇರುವಂಥ ಬೀಡ್ಸ್ನ ತರಿಸಿದ್ದೀನಿ. ಇದಕ್ಕೆ ಒಂದು ಡಿಸೈನ್ನ ನಾನು ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ. ಯಾರು ಬೇಕಿದ್ದರೆ ಟ್ರೈ ಮಾಡ್ಕೋಬೋದು. ತುಂಬ ಈಸಿ ಇದೆ, ಹೆವಿ ಏನು ವರ್ಕ್ ಇಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ. ಇವು ಬಂದು ಮೀಶೋದಲ್ಲಿ ಸಿಗುತ್ತೆ. ಸೊ ಸ್ಕ್ರೀನ್ಶಾಟ್ ಅಂದರೆ ಮೇಲಿರೋಂಥ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನೀವು ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಈ ಒಂದು ಪಿಕೋ ಡಿಸೈನ್ ಇರುವಂಥ ಆ್ಯಂಟಿಕ್ ಪೀಸ್ಗಳು ನಿಮಗೆ ಸಿಗುತ್ತೆ. ಇದು ಒಂದು ಪ್ಯಾಕೆಟಲ್ಲಿ ನನಗೆ 20 ಪೀಸಸ್ ಬಂದಿದೆ. ಸೊ ಒಂದು ಸೀರೆಗೆ ಆರಾಮಾಗಿ ಈ ಒಂದು ಡಿಸೈನ್ ಇರುವಂಥ ಬೀಡ್ಸ್ ಅನ್ನೋದು ಒಂದು ಸೀರೆಗೆ ಕಂಪ್ಲೀಟಾಗಿ ಆಗುತ್ತೆ. ಕ್ಯೂಟಾಗಿದೆ. ಇದಕ್ಕೆ ತಕ್ಕನಂಗೆ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ. ಇತ್ತೀಚೆಗೆ ಬೀಡ್ಸ್ ಬೇಡ, ಕುಚ್ಚು ಬೇಡ ಅಂತ ಕೇಳ್ತಿರ್ತಾರೆ. ಹಂಗಾಗಿ ಆ ಒಂದು ಐಡಿಯಾದ ಮೇಲೆ ಇಟ್ಕೊಂಡು ಇವತ್ತು ಕುಚ್ಚು ಇಲ್ಲದೆ ಪಿಕೋ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ಸ್ಯಾರಿ ಅಂದರೆ 2 ಕಲರು ದಾರಗಳನ್ನು ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. 6 ಎಳೆಗೂ 8 ಎಳೆಗೂ ಏನಪ್ಪ ವ್ಯತ್ಯಾಸ ಅಂತ ಒಬ್ಬರು ಕಾಮೆಂಟ್ ಮಾಡಿದರು. ಸೊ ಅಲ್ಲಿ ಹೇಳಿದ್ದೀನಿ ಥಿಕ್ನೆಸ್ ಅಂತ, ಇಲ್ಲಿ ಕೂಡ ಹೇಳ್ತಾ ಇದ್ದೀನಿ ಥಿಕ್ನೆಸ್ ಅಷ್ಟೇ. ಒಂದು ಸ್ವಲ್ಪ ದಪ್ಪ ಬರುತ್ತೆ 8 ಎಳೆ ತೊಗೊಂಡ್ರೆ. 6 ಎಳೆ ತೊಗೊಂಡ್ರೆ ಸ್ವಲ್ಪ ನೈಸಾಗಿ ಬರುತ್ತೆ ಡಿಸೈನು. ಇವತ್ತು ಹಾಕುವಂಥ ಡಿಸೈನು 6 ಎಳೆಲೇ ನಾನು ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಯಾವಾಗಲೂ ಒಬ್ಬರು ಕಾಮೆಂಟ್ ಇತ್ತು, ಎಲ್ಲರಿಗೂ ಉತ್ತರ ಕೊಡ್ತೀನಿ. ಇದು ತುಂಬ ದಿನ ಆಗಿತ್ತು ನನಗೆ ಈ ಕಾಮೆಂಟ್ ಹಾಕಿ. ಸ್ಟಾರ್ಟಿಂಗಲ್ಲೇ ಡಿಸೈನ್ನ ತೋರಿಸ್ಬಿಟ್ಟು ಡಿಸೈನ್ ಹಾಕ್ಬೋದಲ್ವಾ ನೀವು ಅಂತ. ಸೊ ಅವ್ರಿಗೆ ಯಾಕೆ ನಿರಾಶೆ ಮಾಡೋದು, ಹಂಗಾಗಿ ಇವತ್ತು ಡಿಸೈನ್ನ ತೋರಿಸ್ಬಿಟ್ಟು ಇವತ್ತು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಸೊ ಇದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸಿಲ್ವರ್ ಕಲರ್ ಬೀಡ್ಸ್ ಇದ್ದರೆ ನಡೆಯುತ್ತೆ, ಪರವಾಗಿಲ್ಲ, ಅದನ್ನು ಸ್ಕಿಪ್ ಮಾಡ್ಕೋಬೋದು. ಬಟ್ ಮೇಯ್ನಾಗಿ ಈ ರೀತಿ 2 ಡಿಸೈನ್ ಇರುವಂಥ ಬೀಡ್ಸ್ ಬೇಕೇ ಬೇಕು. ಫಸ್ಟ್ ಒಂದು ಈ ರೀತಿ ರಿಂಗ್ ಬೀಡ್ಸ್ ಅಂದರೆ ಸ್ವಲ್ಪ ಶೇಪ್ ಅನ್ನೋದು ಚೇಂಜ್ ಇದೆ. ಇದು ಎಲ್ಲ ಕಡೆ ಸಿಗುತ್ತೆ ನಿಮಗೆ, ಈಸಿಯಾಗಿ ನೀವು ಟ್ರೈ ಮಾಡ್ಕೋಬೋದು. ಇದಕ್ಕೆ ದಾರ ಬಂದು ಫಸ್ಟ್ ನೋಡಿ ಈ ಥರ ರಿಂಗ್ ಬೀಡ್ಸ್ ಒಳಗಡೆ ದಾರನ ಪೋಣಿಸ್ಕೊಂಡು ಗಂಟನ್ನು ಹಾಕ್ಕೊತಾ ಇದ್ದೀನಿ. ಎರಡು ನಾಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಬ್ಯಾಕ್ ಸೈಡಿಂದ ಇಟ್ಕೊಂಡು ದಾರನ ಈ ರೀತಿ ಬೆಳಗ್ಗೆ ಸುತ್ತಕೊಂಡು ಈ ದಾರನ ಈ ರೀತಿ ಇಟ್ಕೊಂಡು ರಿಂಗ್ ಬೀಡ್ಸ್ ಕೂಡ ಈ ರೀತಿ ಇಟ್ಕೊಳ್ಳಿ. ಈಗ ನೀಡಲ್ ನಂಬರ್ ಬಂದು ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು 9 ತೊಗೊಂಡಿದ್ದೀನಿ. ಸೊ ಇದ್ರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಫಸ್ಟ್ ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಒಂದು ಲಾಕ್ ಹಾಕಿದ ತಕ್ಷಣ ನೋಡಿ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 3 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ಗಳನ್ನ ಹಾಕಿ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ, ಬೇಕಿದ್ರೆ ನೀವು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಇಟ್ಕೊಂಡು ಇದನ್ನು ಕವರ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಸ್ವಲ್ಪ ಕವರ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ 3 ಚೈನ್ಗಳನ್ನ ಹಾಕಿದ ಮೇಲೆ ಈಗ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ಕೋಬೇಕು. ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ನಾನು 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿದ ಮೇಲೇ ನಾನು ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಆ ಲೆಂತಿಗೆ ಡಬಲ್ ಕ್ರೋಶೆ ಕಂಬ ಅನ್ನೋದು ಹಾಕ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು, ಮತ್ತು ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸತಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ದಾರ ಏನಿದೆಯಲ್ಲ ಅದನ್ನು ಸೇರಿಸ್ಕೊಂಡು ದಾರನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಸೊ ಆ ದಾರ ಬೇಕಿದ್ರೆ ಅದರಲ್ಲಿ ಕವರ್ ಆಗುತ್ತೆ ಕಂಪ್ಲೀಟಾಗಿ. ಇಲ್ಲಾಂದರೆ ನೀವು ಎಕ್ಸ್ಟ್ರಾ ಇರೋವಂಥದ್ದನ್ನು ಡಿಸ್ಟರ್ಬ್ ಆಗುತ್ತೆ, ನಮಗೆ ಹಾಕೋದಕ್ಕೆ ವರ್ಕಿಗೆ ಅಡ್ಡಿ ಬರುತ್ತೆ ಅನ್ನಂಗಿದ್ರೆ ನೀವು ಕಟ್ ಮಾಡ್ಕೊಂಬಿಡಿ. ಸೊ ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಅನ್ನೋದು ಮಾಡ್ಕೋಬೇಕು. ಕಂಪ್ಲೀಟಾಗಿ ಈ ರಿಂಗ್ ಕವರ್ ಆಗೋವರೆಗೆ ಡಬಲ್ ಕ್ರೋಶೆ ಕಂಬ ಅನ್ನೋದು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. 2ರಿಂದ 1 ಸತಿ 2ರಿಂದ 1 ಸತಿ. ಸೊ ಈ ರೀತಿ ಕಂಪ್ಲೀಟಾಗಿ ನೀವು ಡಬಲ್ ಕ್ರೋಶೆನೇ ವರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಏನು ಚೇಂಜಸ್ ಬರೋದಿಲ್ಲ. ತುಂಬಾ ಈಸಿ ಡಿಸೈನು, ನೋಡೋದಕ್ಕೆ ಡಿಫ್ರೆಂಟಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ನಾನು ಕವರ್ ಮಾಡ್ತೀನಿ. ಈ ರಿಂಗ್ ಕವರ್ ಆಗೋದಕ್ಕೆ ಇಲ್ಲಿ ಡಬಲ್ ಕ್ರೋಶೆ ಬಂದು 30 ಡಬಲ್ ಕ್ರೋಶೆ ಕಂಬಗಳನ್ನು ಹಾಕ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಕವರ್ ಆಗೋವರೆಗೆ ನಾನಿಲ್ಲಿ 30 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿಬಿಟ್ಟು ಕವರ್ ಮಾಡಿದ್ದೀನಿ. ನಿಮಗೇನಾದರೂ ಟೈಟ್ ಅನಿಸುತ್ತೋ, ಎಲ್ಲಿ ನಿಮಗೆ ಪರ್ಫೆಕ್ಟಾಗಿ ನೀಟಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಡಬಲ್ ಕ್ರೋಶೆಗಳನ್ನ ನೀವು ಹಾಕೋಬೋದು. ಸೊ 30 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಸ್ಟಾರ್ಟಿಂಗ್ 3 ಚೈನ್ ಏನಿದೆಯಲ್ಲ, ಸೊ ಅದರೊಳಗಡೆ ಒಂದು ಸತಿ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಆದಷ್ಟು ಮಿಡ್ಲಲ್ಲಿ ಬರುವಂಗೆ ಎಲ್ಲದನ್ನು ನೀಟಾಗಿ ಜರಿಸ್ಕೊಂಡು ಕವರ್ ಮಾಡಿಕೊಂಡು ಇಲ್ಲಿ 1-2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಈ ಥ್ರೆಡನ್ನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಥ್ರೆಡನ್ನು ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಸ್ವಲ್ಪ ಗಮ್ ಪೇಸ್ಟ್ ಮಾಡೋಣ. ಸ್ವಲ್ಪ ಜಾಸ್ತಿ ಬೇಡ, ಯಾಕಂದರೆ ಮೇಲೆ ವರ್ಕ್ ಮಾಡೋಕ್ಕಾಗುತ್ತೆ. ಅದು ಡ್ರೈ ಆದಾಗ ನೀಡಲ್ಲು ಹಾಕೋದಕ್ಕೆ ಸ್ವಲ್ಪ ಟೈಟ್ ಆಗುತ್ತೆ. ಹಂಗಾಗಿ ಜಸ್ಟ್ ಒಂದು
ಚುಕ್ಕಿನ ಇಟ್ಕೊಂಡು ಈ ಥರ ಗಮ್ ಪೇಸ್ಟ್ ಮಾಡಿ ಎಕ್ಸ್ಟ್ರಾ ಇರುವಂಥ ಥ್ರೆಡನ್ನು ಕಟ್ ಮಾಡ್ಕೊಂಬಿಡಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಕಂಪ್ಲೀಟಾಗಿ ರಿಂಗ್ ಕವರ್ ಹಾಕಿದ ಮೇಲೆ ಈಗ ನೆಕ್ಸ್ಟ್ ಬಂದು ಕಲರ್ ದಾರ ಮೇಲೆ ಇಲ್ಲೇನು ದಾರ ಇದೆಯೋ ಕರೆಕ್ಟಾಗಿ ಮಿಡ್ಲ್ ಪಾಯಿಂಟನ್ನು ನೋಡಿಕೊಂಡು ಮೇಲೆ ಡಬಲ್ ಕ್ರೋಶೆ ಹೋಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇನ್ನೊಂದು ತೊಗೊಂಡಿರುವಂಥ ದಾರ ಏನಿದೆಯಲ್ಲ ಅದನ್ನು ಈ ರೀತಿ ಚೈನ್ ಒಳಗೆ ಎಳ್ಕೊಂಡು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಟೈಟಾಗಿ. ಸೊ ಈ ರೀತಿ ಒಂದು ಲಾಕನ್ನು ಹಾಕ್ಕೋಬೇಕು. ಒಂದು ಲಾಕನ್ನು ಹಾಕಿದ ಮೇಲೆ ಅದೇ ಪಾಯಿಂಟಿಗೆ ಇನ್ನೊಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕಿದ ಮೇಲೆ ನೋಡಿ ನಾನು ಹೇಳಿದ್ನಲ್ಲ ಬೀಡ್ಸ್ ಬಂದು ಆಪ್ಷನಲ್ಲು. ಬೀಡ್ಸ್ ಬೇಡ ಅಂತಂದರೆ ನೀವು ಹಾಗೆ ಪ್ರತಿಯೊಂದು ಹೋಲಿಗೆ ಸಿಂಗಲ್ ಆಗಿ ಲಾಕ್ ಮಾಡ್ಕೊತಾ ಹೋಗಬೇಕು. ಬಟ್ ಇಲ್ಲಿ ನಾನು ಬೀಡ್ಸ್ ಹಾಕಿರೋದ್ರಿಂದ ಇಲ್ಲಿ ಒಂದೇ ಪಾಯಿಂಟಲ್ಲಿ 2 ಸತಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಬೀಡ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಣಿನ ಹಾಕ್ಬಿಟ್ಟು ಪಕ್ಕದಲ್ಲೇ ಇರುವಂತಹ ಹೋಲೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಒಂದು ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ದಾರನ ಮೇಲೆ ಮಾಡ್ಕೋಬೇಕು. ಮತ್ತು ಈಗ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಕ್ಕಕ್ಕೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡು ಟೋಟಲ್ ಆಗಿ ಇಲ್ಲಿ ನಾನು 5 ಬೀಡ್ಸನ್ನ ಹಾಕ್ತಾಯಿದ್ದೀನಿ ಫಸ್ಟು. ಸೊ ಮತ್ತೆ ದಾರನ ಮೇಲೆ ಮಾಡ್ಕೋಬೇಕು. ಇಲ್ಲಿ ನೋಡಿ 5 ಡಬಲ್ ಕ್ರೋಶೆ ಕಂಬಕ್ಕೆ 5 ಬೀಡ್ಸ್ಗಳನ್ನು ಮೇಲೆ ಹಾಕಿದ್ದೀನಿ. ಯಾವುದೇ ಒಂದು ಹೋಲನ್ನ ನಾನು ಸ್ಕಿಪ್ ಮಾಡಿಲ್ಲ. ಯಾವುದೇ ಒಂದು ಹೋಲನ್ನ ಸ್ಕಿಪ್ ಮಾಡ್ದಂಗೆ ವರ್ಕ್ ಮಾಡಿಕೊಂಡಾಗ ಈ ಬೀಡ್ಸ್ ಒಂದು ಲೈನಾಗಿ ನೀಟಾಗಿ ಕೂಡುತ್ತೆ. ಸೊ ಇಲ್ಲಿ 5 ಬೀಡ್ಸ್ ಹಾಕಿದ್ದೀನಿ. ಸೊ 5 ಬೀಡ್ಸ್ ಹಾಕಿದ ಮೇಲೆ ನೋಡಿ ಮತ್ತೆ ಈಗ 1 ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು ನೀಡಲ್ ಮೇಲೆ 1 ಸತಿ ದಾರ 2 ಸತಿ ದಾರನ ಸುತ್ಕೊತೀನಿ. 2 ಸತಿ ದಾರನ ಸುತ್ತಕೊಂಡು ಅದೇ ಒಂದು ಪಕ್ಕದಲ್ಲಿ ಇರುವಂಥ ಡಬಲ್ ಕ್ರೋಶೆ ಹೋಲ್ ಒಳಗಡೆ ಹೋಗಿ ದಾರನ ತೊಗೊಂಡು ಈಗ 2ರಿಂದ 1 ಸತಿ 2ರಿಂದ 1 ಸರಿ ಮತ್ತು ಈಗ 2ರಿಂದ 1 ಸರಿ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡಿಕೊಂಡು ಇಲ್ಲಿ ನಾವು ತ್ರಿಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮೇಲೆ ಹಾಕಿರುವಂಥ 3 ಚೈನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಸ್ವಲ್ಪ ಟೈಟಾಗಿ ಹೇಳ್ಕೊಳ್ಳಿ, ಪಿಕೋ ಟೈಟಾಗಿ ಕೂಡುತ್ತೆ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬಕ್ಕೆ ಒಂದು ಪಿಕೋ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು ನೆಕ್ಸ್ಟ್ ಹೋಲ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ಕೋಬೇಕು. ಸೊ ಇಲ್ಲಿ ಕೂಡ ಅಷ್ಟೇ ಯಾವುದೇ ಒಂದು ಕೆಳಗಡೆ ಇರುವಂಥ ಡಬಲ್ ಕ್ರೋಶೆ ಹೋಲ್ ಏನಿದೆಯಲ್ಲ ಸ್ಕಿಪ್ ಮಾಡ್ದೇ ಮೇಲೆ ವರ್ಕ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಒಂದು ಪಿಕೋ ಹಾಕಿದ ಮೇಲೆ ಮತ್ತೆ ಡಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತೆ ನೋಡಿ ನೆಕ್ಸ್ಟ್ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸೊ ಈ ರೀತಿಯಾಗಿ ರೌಂಡಾಗಿ ನಾನು ವರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ನೋಡಿ ಈ ಥರ ಪಿಕೋ ವರ್ಕ್ ಅನ್ನೋದು ಮಾಡಿದ್ದೀನಿ. ಈ ಕಡೆ 5 ಬೀಡ್ಸ್ ಹಾಕಿದ್ದೀವಲ್ವ, ಈ ಕಡೆ ಕೂಡ ಬೀಡ್ಸ್ಗಳನ್ನ ಹಾಕಬೇಕಾಗತ್ತೆ. ಸೊ ಇಲ್ಲಿ ಫಸ್ಟು ನೋಡಿ 5 ಡಬಲ್ ಕ್ರೋಶೆ ಕಂಬಗಳನ್ನ ನೀವು ಉಳಿಸ್ಬೇಕಾಗತ್ತೆ. ಕಂಪ್ಲೀಟಾಗಿ ಈ ಕಡೆ 5 ಡಬಲ್ ಕ್ರೋಶೆನ ಬಿಟ್ಬಿಟ್ಟು ಕಂಪ್ಲೀಟಾಗಿ ಪಿಕೋ ವರ್ಕ್ ಹಾಕಿದ ಮೇಲೆ ಈಗ ನಾನು ಜಸ್ಟ್ ಇಲ್ಲಿ 2 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನು ಹಾಕಿಬಿಟ್ಟು ಇಲ್ಲಿ ಟ್ರಿಬಲ್ ಕ್ರೋಶೆ ಕಂಬ ಏನು ವರ್ಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಲ್ಲೇ ಈ 2 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಮಾಡಿಕೊಂಡು ಈಗ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಮತ್ತೆ ಬೀಡ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಹಾಕಿ ಮತ್ತು ಪಕ್ಕದಲ್ಲಿರೋಂಥ ಹೋಲ್ಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ ರೀತಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಸೇಮ್ ಈ ಕಡೆ ಏನು 5 ಬೀಡನ್ನ ಆ್ಯಡ್ ಮಾಡಿದ್ದೀವೋ ಈ ಕಡೆ ಕೂಡ 5 ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಕಡೆ ಕೂಡ ನಾನು 5 ಬೀಡ್ಸ್ಗಳನ್ನ ಹಾಕಿದ್ದೀನಿ. ನೋಡ್ಬೋದು ನೀವು ಈ ಥರ ಬರುತ್ತೆ. ಇಲ್ಲಿ ಲಾಸ್ಟಲ್ಲಿ 1 2 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ಒಂದು ಪೆಟಲ್ಸ್ ಅನ್ನೋದು ಫಸ್ಟ್ ನಾವು ರೆಡಿ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ, ಈ ಪಿಕೋ ಡಿಸೈನ್ ಇರೋಂಥ ಬೀಡ್ಸ್ ಏನಿದೆಯಲ್ಲ ಇದನ್ನು ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೈಯಿಂದ ಟ್ವಿಸ್ಟ್ ಮಾಡಿ ಇಲ್ಲಿ ಪಿಕೋ ಬ್ಯಾಕ್ ಸೈಡು ಹೋಲ್ ಕೊಟ್ಟಿರ್ತಾರೆ. ಸೊ ಅದ್ರ ಒಳಗಡೆ ಈ ಥ್ರೆಡ್ಡನ್ನು ಪೋಣಿಸ್ಕೊಂಡು ಇದನ್ನು ಡಿಸೈನ್ಗೆ ಈ ಥರ ಬ್ಯಾಕ್ಸ್ ಎಳ್ಕೊಂಡು ಬರಬೇಕು. ಸೊ ಮತ್ತೆ ಒಂದು ಸತಿ ಎಕ್ಸ್ಟ್ರಾ ಹೊಲಿಗೆ ಹಾಕುವಂಥ ಕೆಲಸ ಇರೋದಿಲ್ಲ. ಇದೇ ಥ್ರೆಡ್ಗೆ ಫಸ್ಟು ಪೋಣಿಸ್ಕೊಂಡು
ಬ್ಯಾಕ್ ಸೈಡಲ್ಲಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಡಿಸೈನ್ ಕೂಡ ಅಷ್ಟೇ, ಇದು ಬ್ಯಾಕ್ ಸೈಡಲ್ಲಿ ಆಗಿರುತ್ತೆ. ಫಸ್ಟ್ ವರ್ಕ್ ಮಾಡ್ಕೊಂಡು ನೋಡ್ಕೊಂಬಿಟ್ಟು ಅಟಚ್ ಅನ್ನೋದು ಮಾಡ್ಕೊಳ್ಳಿ. ಸೊ ಈ ರೀತಿ ಎಳ್ಕೊಂಡು ಬ್ಯಾಕ್ ಸೈಡಲ್ಲಿ ಗಮ್ಮನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಮ್ಮನ್ನು ಈ ರೀತಿ ಬ್ಯಾಕ್ ಸೈಡಲ್ಲೇ ಅಂಟ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಅದನ್ನಲ್ಲಿ ನೀಟಾಗಿ ಅಂಟಿಸ್ಕೋಬೇಕು. ಇದರಿಂದ ಬೀಡ್ಸು ಸೇಫಾಗಿ ಕುಂತ್ಕೊಳ್ಳುತ್ತೆ, ನಮಗೆ ಮತ್ತೆ ಒಂದು ಎಕ್ಸ್ಟ್ರಾ ಕಾಟನ್ ಥ್ರೆಡ್ ಇರೋ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಈ ಥರ ಗಮ್ ಹಾಕಿದ ಮೇಲೆ ನೋಡಿ, ಈ ಎಕ್ಸ್ಟ್ರಾ ಥ್ರೆಡನ್ನು ಕೂಡ ನೀವು ಕಟ್ ಮಾಡ್ಕೋಬೇಕು. ಸೊ ಈ ಬ್ಯಾಕ್ ಸೈಡಲ್ಲಿ ಏನಿದೆಯಲ್ಲ ಇಲ್ಲಿ ಕೂಡ ಗಮ್ ಪೇಸ್ಟ್ ಮಾಡ್ಕೋಬೇಕು ಈ ಥರ. ಆಮೇಲೆ ಈ ಬೀಡನ್ನ ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಸ್ಟಿಕ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗೋದಕ್ಕೆ ಇದನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕೆ ರೆಸ್ಟಿಗೆ ಇಡಬೇಕು. ಸೊ ಡಿಸೈನ್ ಬಂದುಬಿಟ್ಟು ಈ ಥರ ರೆಡಿ ಆಗುತ್ತೆ. ಇದು ಬಂದು ನಿಮ್ಮ ಸೀರೆಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಗ್ಯಾಪ್ ಅನ್ನೋದು ಅಂದರೆ ಅಷ್ಟು ಕ್ವಾಂಟಿಟಿ ಮೇಲೆ ಮಾಡ್ಕೋಬೋದು. ನನ್ನ ಪ್ರಕಾರ ಹೇಳಿದ್ರೆ ಜಾಸ್ತಿ ಬೇಕಾಗಿಲ್ಲ. ಇದಕ್ಕೆ ಒಂದು ಪಿಕೋ ವರ್ಕ್ ಮಾಡ್ತಾಯಿದ್ದೀನಿ, ಮಾಡಿಬಿಟ್ಟು ಅಟ್ಯಾಚ್ ಅನ್ನೋದು ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಒಂದು ಐಡಿಯಾದ ಮೇಲೆ ನೀವು ಮಾಡ್ಕೊಳ್ಳಿ. ಆಲ್ರೆಡಿ ಇದಕ್ಕೆ ಹೋಲ್ ಕೊಟ್ಟಿರ್ತಾರೆ, ನೀವು ಕ್ರೋಶಾದಲ್ಲಿ ಚೈನ್ಸನ್ನ ಹಾಕ್ಕೊಂಡು ಕೂಡ ಸೀರೆಗಳಿಗೆ ನೀವು ಅಟ್ಯಾಚನ್ನ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸೂಜಿ ದಾರದಿಂದ ಕೂಡ ನೀವು ನಾರ್ಮಲಾಗಿ ಎಲ್ಲ ಡಿಸೈನ್ಗಳನ್ನ ನೋಡಿರ್ತೀರಲ್ವ, ಪ್ಯಾಚ್ ವರ್ಕ್ ಮಾಡಿದ ಮೇಲೆ ಯಾವ ರೀತಿ ಅಟ್ಯಾಚ್ ಮಾಡ್ತಾರೆ ಅಂತ, ಆ ಥರ ಕೂಡ ನೀವು ಮಾಡ್ಕೋಬೋದು. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ಆ ರೀತಿ ಬೇಕಿದ್ರೆ ನೀವು ಮಾಡ್ಕೊಳ್ಳಿ. ನಾನು ತೋರಿಸುವಂಥ ಮೆಥಡಲ್ಲೇ ನೀವು ಹಾಕ್ಕೊಳ್ಳೋಂಗಿದ್ರೆ ಒಂದು 10 ಪೀಸ್ ಆದರೆ ಸಾಕು. ಒಂದು 10 ಪೀಸ್ ಇದ್ದರೆ ಕಂಪ್ಲೀಟಾಗಿ ಸೀರೆಗೆ ನೀವು ಈ ಒಂದು ಪಿಕೋ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಬನ್ನಿ ಮೇಲೆ ಹಾಕುವಂಥ ಡಿಸೈನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟ್ ಮಾತ್ರ ಈ ರೀತಿ ನೀವು ರೆಡಿ ಮಾಡಿ ಇಟ್ಕೊಂಬಿಡಿ. ಕೆಲವ್ರಿಗೆ ಕುಚ್ಚು ಇಷ್ಟ ಆಗೋದಿಲ್ವಲ್ವ, ಹಾಗಾಗಿ ಇವತ್ತು ಕುಚ್ಚು ಇಲ್ಲದೆ ತೋರಿಸ್ತಾ ಇದ್ದೀನಿ. ಕುಚ್ಚು ಕೂಡ ನೀವು ಯಾವ ರೀತಿ ಹಾಕೋದು ಅಂತ ಕೂಡ ಐಡಿಯಾ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ. ಈ ಬೀಡ್ಸ್ ಬಂದು ಒಂದು ರೀತಿ ರೆಕ್ಕೆ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಬೀಡ್ಗಳನ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಈ ಬೀಡ್ಸ್ ಕೂಡ ಇಷ್ಟ ಇಲ್ಲ, ನಮಗೆ ಕಲರ್ ಹೋಗುತ್ತೆ ಅನ್ನೋಂಗಿದ್ರೆ ಈ ಬೀಡನ್ನ ಸ್ಕಿಪ್ ಮಾಡಿಕೊಂಡು ಕಂಪ್ಲೀಟಾಗಿ ಥ್ರೆಡ್ ವರ್ಕನ್ನು ಕೂಡ ನೀವು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಯಾರಿ ಕಲರ್ ಕಾಂಬಿನೇಷನ್ ಯಾವುದಿದೆಯೋ ನೋಡಿಕೊಂಡು ಆ ಒಂದು ಕಲರ್ ಮೇಲೆ ಈ ಒಂದು ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ಯಾವ ರೀತಿ ನೀಡಲ್ನ ಹಾಕ್ತೀವೋ ಆ ಥರ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಮೇಲೆ ಕಂಪ್ಲೀಟಾಗಿ ಪಿಕೋ ವರ್ಕ್ ಹಾಕಿರೋದ್ರಿಂದ ಸೊ ಒಂದು ರೀತಿ ಸೀರೆಗೆ ಈ ರೀತಿ ಬಾರ್ಡರ್ ಕೂಡ ಪಿಕೋ ವರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡ್ರೆ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ನೋಡಿ ಒಂದು ಚೈನ ಹಾಕ್ಕೊತಾ ಇದ್ದೀನಿ. ಒಂದು ಚೈನ್ ಹಾಕಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಈ 3 ಚೈನ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕ್ ಹಾಕಿದಾಗ ಒಂದು ಪಿಕೋ ಅನ್ನೋದು ರೆಡಿ ಆಗುತ್ತೆ. ಒಂದು ಪಿಕೋ ಹಾಕಿದ ಮೇಲೆ 1 ಚೈನ ಮಾಡ್ಕೋಬೇಕು. ಆಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ 1-2 ಪಾಯಿಂಟಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ಚೈನ್ಸನ್ನು ಹಾಕ್ಕೋಬೇಕು. ಡಬಲ್ ಕ್ರೋಶೆ ಹಾಕಿದ ಮೇಲೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿ ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಒಂದು ಪಿಕೋ ಹಾಕಿದ ಮೇಲೆ 1 ಚೈನ ಮಾಡ್ಕೊತಾ ಇದ್ದೀನಿ. 1 ಚೈನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ 1-2 ಪಾಯಿಂಟಷ್ಟು ಗ್ಯಾಪ್ ಕೊಟ್ಟು ಮತ್ತೆ ಪಲ್ಲುಗೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಮತ್ತೆ 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸೊ ಈ ರೀತಿಯಾಗಿ ಸ್ವಲ್ಪ ದೂರ ನೀವು ವರ್ಕ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಸೊ ಈ ಕಡೆ 4 ಪಿಕೋ ವರ್ಕ್ ಹಾಕಿದ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಾರ್ಡ್ರಿಗೂ ಕೂಡ ಅಲ್ಲಲ್ಲಿ ಬೀಡ್ಸ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು 4 ಪಿಕೋ ಹಾಕಿದ ಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತೆ 4 ಪಿಕೋ ವರ್ಕನ್ನು ಮಾಡಿದ್ದೀನಿ. ಆಮೇಲೆ ಇಲ್ಲಿ ನೋಡಿ 3 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ ಹಾಕಿ ಮತ್ತೆ ಸೇಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಸೇಮ್ ಪಿಕೋ ವರ್ಕನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ನಿಮಗೆ ಎಷ್ಟು ದೂರ ಬೇಕೋ ಹತ್ತಿರ ಬೇಕೋ ನೋಡ್ಕೊಂಬಿಟ್ಟು ಈ ಪಿಕೋ ವರ್ಕನ್ನು ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿರುವಂಥ ಆ ಒಂದು ರೆಡಿ ಟು ಅಟ್ಯಾಚ್ ಪಿಕೋ ಡಿಸೈನ್ಸ್ ಏನಿದೆಯಲ್ಲ ಅದನ್ನು ನೀವು ಅಟ್ಯಾಚ್ ಮಾಡ್ಕೋಬೋದು. ಸೊ ಗ್ಯಾಪ್ ಬಂದು ಇಲ್ಲಿ ನಿಮಗೆ ಇಲ್ಲಿ ಇದರಲ್ಲೇ ಗೊತ್ತಾಗುತ್ತೆ. ಹತ್ತಿರ ದೂರ ಬೇಕಿದ್ದರೆ ಮಾಡ್ಕೊಳ್ಳಿ. ದೂರ ಬೇಕಿದ್ದರೆ ಪಿಕೋ ವರ್ಕ್ ಜಾಸ್ತಿ ಮಾಡ್ಕೊಳ್ಳಿ. ಹತ್ತಿರ ಬೇಕು ಅಂತಂದರೆ ಸೊ ನಾನೇನು ತೋರಿಸ್ತಾ ಇದ್ದೀನೋ ಇದೇ ರೀತಿ 4 ಹಾಕಿಬಿಟ್ಟು ಸೊ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೆ 4 ಪಿಕೋ ವರ್ಕನ್ನು ಮಾಡಿಕೊಂಡು ಈ ರೀತಿ ಗ್ಯಾಪ್ ಕೂಡ ನೀವು ಕೊಡ್ಬೋದು. ಮತ್ತು ಈ ಸೈಡಲ್ಲಿ ಕೂಡ 4 ಪಿಕೋ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ವರ್ಕ್ ಅನ್ನೋದು ಹಾಕ್ಕೋಬೇಕು. ಮತ್ತು ಆ ಕಡೆ ಇರುವಂಥ 3 ಚೈನ್ಗೆ ಈ ರೀತಿ ಮತ್ತೆ 8 ಪಿಕೋನ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ 3 ಚೈನ್ನ ಹಾಕ್ಕೊಳ್ಳಿ. ಈ ಥರ ಫಸ್ಟ್ ಸೀರೆಗೆ ಹಾಕಿದ ಮೇಲೆ
ಈ ರೀತಿ ಕಂಪ್ಲೀಟಾಗಿ ಸೀರೆನ ಹಾಕಿದ ಮೇಲೆ ಇಲ್ಲಿ ಎಷ್ಟು ಚೈನ್ಗಳಾಗುತ್ತೆ ನೋಡ್ಕೊಂಬಿಟ್ಟು ಆಮೇಲೆ ಬೇಕಾದ್ರೆ ಈ ಥರ ರೆಡಿ ಮಾಡಿಕೊಂಡು ಅಚ್ಚಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ರೆಡಿ ಮಾಡ್ಕೊಂಡು ಕೂಡ ಅಟ್ಯಾಚ್ ಅನ್ನೋದು ಮಾಡ್ಕೊಳ್ಳಿ. ಬಳಂಗ್ ಶಾರ್ಟೇಜ್ ಬಿತ್ತು ಅಂದರೆ ಒಂದು ನೀವು ರೆಡಿ ಮಾಡ್ಕೋಬೋದು. ಸೊ ಈ ಥರ ನೀವು ಹ್ಯಾಂಗೀಸ್ ಥರ ಕೂಡ ನೀವು ಹಾಕ್ಕೊಳ್ಳೋಂಗಿದ್ರೆ ಟ್ರೈ ಮಾಡ್ಕೊಳ್ಳಿ. ಬಟ್ ಇದು ಅಷ್ಟು ಕಂಫರ್ಟ್ ಅನಿಸ್ಲಿಲ್ಲ, ಹಾಗಾಗಿ ನಾನೇನು ಮಾಡಿದ್ದೀನಿ ಈ ರೀತಿ ವರ್ಕ್ನ ಮಾಡಿಕೊಂಡು ಸೊ ಪೂರ್ತಿ ಮೇಲೆ ಅಲ್ಲದೆ ಕೆಳಗಡೆ ಮಧ್ಯಮ ಭಾಗದಲ್ಲಿ ಈ ರೀತಿ ಈ ಒಂದು ಪಿಕೋನ್ನ ನಾನು ಅಟ್ಯಾಚ್ ಅನ್ನೋದು ಮಾಡ್ತಾಯಿದ್ದೀನಿ. ಕಂಪಲ್ಸರಿ ನಿಮ್ಗೆ ಏನಾದರೂ ಕುಚ್ಚಬೇಕು ಒಂದು ರೀತಿ ನವಿಲುಗರಿ ಥರ ಕಾಣಿಸ್ಬೇಕು ಅನ್ನೋಂಗಿದ್ರೆ ಈ 3 ಚೈನ್ ಗ್ಯಾಪಲ್ಲಿ ಕಲರಲ್ಲಿ ಕುಚ್ಚನ್ನ ಹಾಕ್ಕೊಂಡು ಆಮೇಲೆ ಕೂಡ ನೀವು ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕು. ಯಾರಾದರೂ ಕುಚ್ಚು ಇಷ್ಟ ಇಲ್ಲ ನಮಗೆ ಬೇಡ ಅನ್ನೋರು ಸೊ ಇದೇ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಕೂಡ ನೀವು ಟ್ರೈ ಮಾಡ್ಕೋಬೋದು. ನಾನು ತೋರಿಸಿದ್ದು ಈ ರೀತಿಯಾಗಿದೆ. ನಿಮಗೇನಾದರೂ ಕುಚ್ಚು ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಮತ್ತೆ ಇಲ್ಲೇನು 3 ಚೈನ್ ಇದೆಯಲ್ಲ ಅಲ್ಲಿ ಕುಚ್ಚನ್ನ ಹಾಕಿಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ಗಮ್ ಪೇಸ್ಟ್ ಮಾಡಿಕೊಂಡು ನೀವು ಇದನ್ನು ನೀವು ಅಟ್ಯಾಚ್ ಮಾಡ್ಕೋಬೋದು. ಜಾಸ್ತಿ ಗಮ್ ಹಾಕೋದು ಬೇಡ, ಸ್ವಲ್ಪ ಒಂದು ಹೊಲಿಗೆ ಅಂತ ಹಾಕಬೇಕಾಗತ್ತೆ. ಕಸ್ಟಮರ್ ಸೀರೆ ಆಗಿರ್ಬೋದು ನಮ್ಮದೇ ಆಗಿರ್ಬೋದು. ಸೊ ಅಟ್ಯಾಚ್ ಮಾಡ್ಕೊಂಡಾಗ ಸೇಫಾಗಿ ನಮಗೆ ಡಿಸೈನ್ ಅನ್ನೋದು ಇರುತ್ತೆ. ಸೊ ಈ ರೀತಿ 3 ಭಾಗದಲ್ಲಿ ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡಿಕೊಂಡು ಮಿಡ್ಲಲ್ಲಿ ಈ ಒಂದು ಸೊ ಮಧ್ಯಭಾಗದಲ್ಲಿ ಈ ರೀತಿ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕು. ಸೊ ನಿಮಗೆ ಹೋಲ್ ಕಾಣಿಸುತ್ತಂದರೆ ಮಧ್ಯದಲ್ಲಿ ಕೂಡ ಒಂದು ಫ್ಲವರ್ ಬೀಡ್ಸ್ ಅಥವಾ ಏನಾದರೂ ಇಡ್ಬೋದು, ಅದು ನಿಮ್ಮ ಆಪ್ಷನಲ್ಲು. ಬಟ್ ಇಷ್ಟೇ ಡಿಸೆಂಟಾಗಿ ಇರಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಸೊ ಈ ರೀತಿ ಗಮ್ ಪೇಸ್ಟ್ ಮಾಡಿ ಹಾಕಿದ ಮೇಲೆ ಡ್ರೈ ಆದಮೇಲೆ ಸೊ ಇಲ್ಲಿ ಈ ಒಂದು ಪಾಯಿಂಟಲ್ಲಿ ಒಂದು ಕಾಟನ್ ಥ್ರೆಡ್ಡಿಂದ ನೀವು ಅಟ್ಯಾಚ್ ಮಾಡ್ಕೊಂಬಿಟ್ರೆ ಮತ್ತೆ ಡಿಸೈನ್ ಬಿಚ್ಚೋಗುತ್ತೆ, ನಮಗೆ ಕಿತ್ತೋಗುತ್ತೆ ಬಿದ್ದೋಗುತ್ತೆ ಅನ್ನೋದು ಯಾವುದೇ ಒಂದು ಭಯ ಇರೋದಿಲ್ಲ. ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಕಂಪ್ಲೀಟ್ ಸೀರೆ ಹಾಕ್ದಾಗಂತೂ ಬ್ಯೂಟಿಫುಲ್ ಆದಂಥ ಒಂದು ಲುಕ್ ಡಿಸೈನು, ವಿತೌಟ್ ಕುಚ್ಚು ಡಿಸೈನು, ಕಂಪ್ಲೀಟಾಗಿ ಬಾರ್ಡರ್ ಡಿಸೈನ್ ಆ್ಯಂಡ್ ರಿಚ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಹಾಕಿದ್ದೀನಿ, ಸ್ಯಾಂಪಲ್ ಆಗಿ ಹಾಕ್ಬಿಟ್ಟು ನೋಡಿ ಟ್ರೈ ಮಾಡಿ ಈ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ 2 ಕಲರ್ ಬೀಡ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ನೋಡಿ. ಸೊ ಇಲ್ಲಿ ಬಂದು ಮಿಡ್ಲಲ್ಲಿ ಗೋಲ್ಡ್ ಅಂದರೆ ಸಿಲ್ವರ್ ಕಲರಲ್ಲಿ ಹಾಕಿದ್ದೀನಿ, ಇಲ್ಲಿ ಕಾಪರ್ ಕಲರಲ್ಲೇ ಹಾಕಿದ್ದೀನಿ. 2 ಕಲರಲ್ಲಿ ಹಾಕಿ ತೋರಿಸಿದ್ದೀನಿ. ನಿಮ್ಮ ಸ್ಯಾರಿಯಲ್ಲಿ ಯಾವ ಮ್ಯಾಚಿಂಗ್ ಕಲರ್ ಇದೆ ನೋಡ್ಕೊಂಬಿಟ್ಟು ಆ ಮ್ಯಾಚಿಂಗ್ ಕಲರಲ್ಲಿ ಬೀಡ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹತ್ತಿರದಲ್ಲೇ ಹಾಕಿದ್ದೀನಿ, ಬಟ್ ಇಲ್ಲಿ 2 ಗ್ಯಾಪ್ ಎಷ್ಟಿದೆಯೋ ಆ ಗ್ಯಾಪಿಗೆ ಒಂದೊಂದು ರೆಡಿ ಮಾಡಿಕೊಂಡು ಸೀರೆಗೆ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ಬ್ಯೂಟಿಫುಲ್ ಆದಂಥ ಡಿಸೈನು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.